ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸ್ವಾಭಿಮಾನಿ ಚಿಕ್ಕಬಳ್ಳಾಪುರ ಜನತೆ ಹೋರಾಟಕ್ಕೆ, ಸ್ವಾಭಿಮಾನಿ ಚಿಕ್ಕಬಳ್ಳಾಪುರ ಜನತೆ ಹೋರಾಟಕ್ಕೆ, ಮೂರನೇ ಹಂತದ ಶುದ್ಧೀಕರಣ भारत माता की भारत माता की ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಮುಂದೆ ನಿಮಿಷ ಮಾತಾಡ್ಸಿ. ರೈತ ವಿರೋಧಿ ಯಾಕೆ ಓಡಾಡ್ತೀರಣ? ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಬನ್ನಿ ಸರ್, ಮುಂದೆ ಬನ್ನಿ. ಭಾರತ್ ಮಾತಾ ಕಿ ವಲಸೆ ನೀರು ಬೇಡವೇ ಬೇಡ, ವಲಸೆ ನೀರು ಬೇಡವೇ ಬೇಡ, ಶುದ್ಧೀಕರಣ ಹೋರಾಟಕ್ಕೆ, ಶುದ್ಧೀಕರಣ ಹೋರಾಟಕ್ಕೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ. ಯಾರು ವೈಯಕ್ತಿಕವಾಗಿ ಜೈಕಾರ ಕೂಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನನಗೆ ಯಾರು ಜೈಕಾರ ಕೂಗಬಾರ್ದು. ಏನಿಲ್ಲ, ಚಿಕ್ಕಬಳ್ಳಾಪುರ ಹೋರಾಟ, ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಹೋರಾಟ. ಒಬ್ಬ ವ್ಯಕ್ತಿ ಐನೋ ಸರ್, ಬೆಳಗ್ಗೆಯಿಂದನೂ ಕರೆಕ್ಟಾಗಿ ಗೈಡೆನ್ಸ್ ಇತ್ತು, ಏನೂ ತೊಂದರೆ ಆಗಿಲ್ಲ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಪ್ರೆಷರ್ಸು. ನೀವು ಇಷ್ಟೆಲ್ಲ ಮಾಬ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ನಡ್ಕೊಬೇಕು ಅನ್ನೋದು ಗೊತ್ತಿದೆ. ನಮಗೇನು ಹಾರ್ಡ್ ಫೀಲಿಂಗ್ಸ್ ಇಲ್ಲ. ಇಲ್ಲ, ಏನಿಲ್ಲ. ಈ ಸಿಚುವೇಶನ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಡ್ವಾಂಟೇಜ್ ತಗೋಬಾರ್ದು. ನಮಗೆ ಹಿಂದಿನ ಇನ್ಸಿಡೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಪ್ರತಿಭಟನೆಕಾರದ ಉದ್ದೇಶ ಅದೇ ಇರಲ್ಲ. ಆದರೆ ಯಾವುದೋ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ನಡುವೆ ಸೇರ್ಕೊತಾರೆ, ಅವ್ರೇನೋ ಮಾಡ್ತಾರೆ, ಅದು ಹೋರಾಟಗಾರರಿಗೆ ಕೆಟ್ಟ ಹೆಸರು. ಈ ಹಿಂದೆ ಬೆಂಗಳೂರಲ್ಲಿ ಹೋರಾಟಗಳು ನಾವು ನೋಡಿದ್ದೇವೆ, ನಾವು ಭಾಳ ಹತ್ತಿರ ಹೀಗಾಗಿ ಇಲ್ಲ, ಅದಕ್ಕೆ ಹೇಳಿದೆ ನಮ್ಮ ಗೈಡೆನ್ಸಲ್ಲೇ ಹೋಗ್ತೀವಿ. ರಂಜನ್ ಸರ್ ಅಷ್ಟೇ ಹಿಂಗೆ ಮಾಡಬೇಕು ಅಂತ ಹೇಳಿದ್ರು. ದೇ ಆರ್ ವೆರಿ ಸಪೋರ್ಟಿವ್, ಏನು ತೊಂದರೆ ಇಲ್ಲ. ಮೊದಲನೇ ಹಂತ ಏನಿದೆ, ಈ ಹೋರಾಟದ ಮೊದಲನೇ ಹಂತ ಯಶಸ್ಸಿನ ಕಡೆ ನಡೀತಾ ಇದೆ. ಈ ಮುಖಾಂತರ ನಾವು ಸರ್ಕಾರದಲ್ಲಿ ಕಳಕಳಿಯ ಮನವಿ ಏನಂತಂದರೆ, ಇದು ಯಾರ ವಿರುದ್ಧ ಇದು ಹೋರಾಟ ಅಲ್ಲ,
ನಮ್ಮ ಹಕ್ಕಿಗಾಗಿ ಹೋರಾಟ. ದಯವಿಟ್ಟು ಚಿಕ್ಕಬಳ್ಳಾಪುರದ ಜನತೆ ಸಹ ಈ ಭಾರತದ ಜನತೆಗೆ ಏನೇನು ಹಕ್ಕಿದೆಯೋ ಆ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನತೆಗೂ ಹಕ್ಕಿದೆ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಡೀ ಚಿಕ್ಕಬಳ್ಳಾಪುರ ಜನತೆ ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲಡಿ ಇಟ್ಟು ಕೇಳ್ಕೊತಾ ಇದ್ವಿ. ನಮಗೆ ಶುದ್ಧವಾದ ನೀರನ್ನು ಕೊಡಿ. ನಾವು ಬೇರೆಯವ್ರ ರೀತಿ ಮನುಷ್ಯರೇ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಈಗ ಏನು ಭಾರತ ದೇಶದಲ್ಲಿ ನಾವು ಎಲ್ಲರೂ ಏನು ಕರ್ತವ್ಯ ನಿರ್ವಹಿಸಬೇಕು ಅದೇ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನತೆ ನಿರ್ವಹಿಸ್ತಿದ್ದಾರೆ. ದಯವಿಟ್ಟು ನಮಗೆ ಶುದ್ಧವಾದ ನೀರನ್ನು ಕೊಡಿ ಅಂತ ಈ ಮುಖಾಂತರ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈಗೇನಂತಂದರೆ ಈಗ 9:30 ಸ್ವಲ್ಪ ಗ್ಯಾಪ್ ಬೇಕಾಗ್ತದೆ. ಅಲ್ಲಿ ಶಿಫ್ಟ್ ಕಟ್ಟಿದ್ದಾರೆ. ಒಂದು 10 ಕಾಲಿಗೆ ಆಲ್ಮೋಸ್ಟ್ ವಿಶ್ವಣ್ಣ ಬರ್ತಾರೆ. 99% ಹೋಗ್ತಾರೆ. ಬಂದು ಟೌನ್ ಹಾಲ್ವರೆಗೂ ಮಾತ್ರ ಹೋಗ್ತಾರೆ. ತುಂಬ ದೂರ ಎಲ್ಲ ಒಂದು ಅರ್ಧ ಗಂಟೆ. ಮತ್ತು ಪ್ರತಿದಾನ ಅದು ಇದು ಏನೂ ಮಾಡಬಾರ್ದು. ಪ್ಲೆಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಆ ಪ್ಲೆಕಾರ್ಡ್ಸ್ ನೋಡಿದ್ದಾರೆ. ಕೆಲವನ್ನೆಲ್ಲ ಬೇಡ ಅಂದಿದ್ದಾರೆ. ಇಮಿಡಿಯೇಟಾಗಿ ಅಲ್ಲಿ ಹೋಗಿ ನಮ್ಮ ಕಡೆ 3-4 ಜನ ಮಾತ್ರ ಭಾಷಣ ಎಲ್ಲ ಒಂದು 99% 12:30 1 ಗಂಟೆ ಒಳಗಡೆ 12 ಗಂಟೆಗೆ ಮಾಡಬೇಕು. ಕನ್ಫ್ಯೂಷನ್ಸ್ ಬೇಡ ಅಂತ 1 ಗಂಟೆ ಅಂತ. ಅದಾದಮೇಲೆ ಯಾರು ಎಲ್ಲರೂ ನೋಡ್ರಿ, ಈಗಲೂ ಅಷ್ಟೇ ಎಲ್ಲರೂ ಡಿಸ್ಪರ್ಸ್ ಆಗ್ಬೋದು. 9 ಮುಕ್ಕಾಲು 10 ಗಂಟೆ ಸೇರಿ ಹೋಗಿ ಕಿತ್ತಾಕ್ಬಿಟ್ಟು ಹೇಳ್ತೀನಿ. ಚಿಕ್ಕಬಳ್ಳಾಪುರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಏನಿಲ್ಲ, ಒಂದು ಜಾಗೃತಿ ಮೂಡಿಸುವಂತಹ ಈ ಒಂದು ಬೈಕಲ್ಲಿ ನಾವು ಒಂದಷ್ಟು ಜನ ಹೊರಟಾಗ
ಸ್ವಯಂ ಪ್ರೇರಿತವಾಗಿ ಇನ್ನೊಂದಷ್ಟು ಯುವಕರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಈ ಒಂದು ಏನು ನಾವು ಪ್ರೋಗ್ರಾಮ್ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ, ಬೈಕಲ್ಲಿ ರ್ಯಾಲಿ ಮಾಡಬೇಕು ಅನ್ನೋದು ಏನು ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಒಂದು ರೌಂಡ್ ಹಾಕ್ಕೊಂಬರೋಣ, ಏನಿದೆ ವ್ಯವಸ್ಥೆ ಅಂತ ನೋಡಬೇಕು ಅಂತ ಹೊರಟಾಗ ಸುಮಾರು ಜನ ಯುವಕರು ಒಬ್ಬರನ್ನು ನೋಡಿ ಈ ರೀತಿ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಅದೇ ರೀತಿ 9:09ವರೆಗೆ ಶಿಡ್ಲಘಟ್ಟ ಸರ್ಕಲ್ನಿಂದ ಪ್ರಾರಂಭ ಮಾಡಿ ಟೌನ್ ಹಾಲ್ವರೆಗೂ ಮೌನವಾಗಿ ಶಾಂತಿಯುತವಾಗಿ ಒಂದು ಪಾದಾಚಾರಿ ಮಾರ್ಗದಲ್ಲಿ ಹೋಗಿ, ಅಂದರೆ ಪಾದಯಾತ್ರೆ ಮಾಡಿ ಒಂದು ಸಂದೇಶವನ್ನು ಕೊಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರುವಂಥ ನಿರೀಕ್ಷೆ ಇದೆ. ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ, ಜನಗಳ ಪರವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಕೆಲಸಗಳು ಒತ್ತಡ ಇದ್ದರೂ ಸಹ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಸಹ. ಅದೇ ರೀತಿ ಚಿಕ್ಕಬಳ್ಳಾಪುರದ ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಒಂದು ನಿಸ್ವಾರ್ಥ ಕೆಲಸ ಮಾಡ್ತಾ ಇದ್ದೀರಾ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಈ ಒಂದು ಸಂಘಟನೆಯಲ್ಲಿ ಭಾರತ್ ಮಾತಾ ಕೆ ಭಾರತ್ ಮಾತಾ ಕೆ ಭಾರತ್ ಮಾತಾ ಕಿ ಕೊಳಚ ನೀರು ಬೇಡವೇ ಬೇಡ, ಕೊಳಚ ನೀರು ಬೇಡವೇ ಬೇಡ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಕೊಳಚ ನೀರು ಬೇಡವೇ ಬೇಡ, ಕೊಳಚ ನೀರು ಬೇಡವೇ ಬೇಡ, ಚಿಕ್ಕಬಳ್ಳಾಪುರ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಚಿಕ್ಕಬಳ್ಳಾಪುರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಏನಂತಂದ್ರೆ ಡಯಾಲಿಸಿಸ್ ಗ್ಯಾರಂಟಿಯನ್ನ ನನ್ನ ಚಿಕ್ಕಬಳ್ಳಾಪುರದ ಜನಕ್ಕೆ ಕೊಟ್ಟಿದ್ದಾಳೆ. ನನಗೆ ನಿಜಕ್ಕೂ ನನ್ನೆಲ್ಲ ಈ ಜನಗಳು ಏನು ಬಂದಿದ್ದಾರೆ, ಯಾವುದೇ ಆಮಿಷಗಳಿಲ್ದಿರ, ಯಾವುದೇ ಲಾಭಕ್ಕೊಳಗಾಗ್ದಿರ, ನಮಗೊಂದು ಚೂರು ನೀರು ಕೊಡ್ರಪ್ಪ ಅಂತ ಕೇಳಕ್ಕೆ ಆರ್ತನಾದ ಇಡಕ್ಕೆ ಬಂದಿರೋ ನನ್ನ ಜನಗಳ ಮಕ ಇವ್ರಿಗೆ ಯಾರಿಗೂ ಈ ಒಂದು ಮುಗ್ಧ ಮನಸ್ಸುಗಳು ಸರ್ಕಾರಗಳಿಗೆ, ನನ್ನ ಸರ್ಕಾರವನ್ನ, ನನ್ನ ಜನಗಳನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇದೇ ಪ್ರದೀಪ್ ಈಶ್ವರ್ ಅವರು ಎಲ್ಲ ಎಲೆಕ್ಷನ್ ಮೊದಲು 10 ಹಲವು ವಿಡಿಯೋಗಳನ್ನ, ಪ್ರತಿಯೊಂದು ವಿಡಿಯೋದಲ್ಲೂ ಏನ್ ಕಾಯಿಲೆ ಬರುತ್ತೆ, ಏನ್ ತೊಂದರೆ ಆಗುತ್ತೆ ಅಂತ ಜನಗಳಿಗೆ ಸವಿವರವಾಗಿ ಹೇಳ್ತಾ ಇದ್ದಂತಹ ಮೆಡಿಕಲ್ ಮೇಸ್ಟ್ರು ಇವತ್ತು ಜಾಣ ಮೌನವನ್ನ ಒಂದು ಆವರಿಸ್ಕೊಂಡಿದ್ದಾರೆ. ಜೊತೆಗೆ ಹೇಳ್ತಾರೆ, ಒಳ್ಳೆ ನೀರು ತರಬೇಕಂದ್ರೆ ನನಗೆ ಪವರ್ ಕೊಡಿ, ಪವರ್ ಅಂತ. ಇನ್ನೇನ ಪವರ್? ಅತ್ಯುತ್ತಮವಾದ ಪವರ್ ನೋಡಿ. ಬರೀ ಶಾಸಕರಾಗಿ ಯಲಹಂಕವನ್ನ ಮತ್ತೊಬ್ಬ ಕೆಂಪೇಗೌಡರು ಅಂತ ಹೇಳ್ತಾ ಅಂತ ಒಂದು ಅಷ್ಟೊಂದು ಕೆಲಸ ಮಾಡಿದಂತಹ ಆ ಶಾಸಕರನ್ನು ನೋಡಿ, ಇಲ್ಲೇ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮದೇ ವಯಸ್ಸಿನ ನನ್ನ ಬಿಜೆಪಿ ಶಾಸಕರನ್ನ ನೋಡಿ, ಅಷ್ಟೇ ಅಲ್ಲದೆ ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಅವರೇ ಇರ್ಬೋದು, ನೀರು ಬೇಡ ಅಂತ ಹೇಳಿದ ಅಂತಹ ಶಾಸಕನನ್ನು ನೋಡಾದ್ರೂ ನನ್ನ ಶಾಸಕನಿಗೆ ಬುದ್ಧಿ ಬರಲಿಲ್ಲ ಅಂತ ನನ್ನ ಜನ ಮೌನವಾಗಿ ರೋಧಿಸ್ತಾ ಇದ್ದಾರೆ. ಬರೀ ಅವರ ವಿಡಿಯೋಗಳಿಗೆ, ವ್ಯೂಸ್ಗೆ, ಅವರ ಕಾಮೆಂಟ್ಸ್ಗೆ ಮಾತ್ರ ಅಬ್ಸೆಸ್ಡ್ ಆ ಮನುಷ್ಯ. ಆ ವೀರ್ಸು ಅದಕ್ಕೋಸ್ಕರ ಏನೋ ಒಂದು ಮಾತಾಡಿಕೊಂಡು ನನ್ನ ಜನತೆಯ ಭವಿಷ್ಯವನ್ನ ನಿಜಕ್ಕೂ ಕೊಳಚೆ ನೀರಲ್ಲಿ ಹೋಮ ಮಾಡ್ತಾ ಇರೋಂತಹ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ, ಪ್ರದೀಪ್ ಈಶ್ವರ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಈ ಕೂಗಾದು ಕೇಳಿಸ್ತಿಲ್ಲ ಮನುಷ್ಯಂಗೆ. ಸಿದ್ದರಾಮಣ್ಣನ ಹತ್ರ ಹೋಗಿ ಕೆಲಸ ಮಾಡ್ಲಿ. ಮೊನ್ನೆ ಹೇಳ್ತಿದ್ರು 3ನೇ ಹಂತದ ನೀರು ಶುದ್ಧೀಕರಣ ಆಗಬೇಕು ಅಂತಂದ್ರೆ ಎಲ್ಲರನ್ನು, ನನ್ನನ್ನು ಹೆಸರು ಹೇಳಿದ್ರು, ಎಲ್ಲರನ್ನೂ ಸೇರಿಸ್ಕೊಂಡು ನಾವು ನಿಯೋಗ ಹೋಗ್ತೀವಿ ಅಂತ. ಎಷ್ಟು ದಿವಸ ಆಯ್ತಣ್ಣ ನಾವ್ ಹೇಳಿ? ತಾವ್ ಹೇಳಿ 10-12 ದಿವಸ ಆಯ್ತು. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಎಲ್ಲರನ್ನು ಕರೆದು ನಮ್ಮನ್ನು ಬಿಟ್ಬಿಡಿ ಅಣ್ಣ. ದೊಡ್ಡ ದೊಡ್ಡ ನೀರಾವರಿ ಹೋರಾಟಗಾರಿದ್ದಾರೆ, ಚೌಡಪ್ಪಣ್ಣ ಇದ್ದಾರೆ, ಆಂಜನೇಯ ರೆಡ್ಡಿ ಇದ್ದಾರೆ, ಸುಷ್ಮಕ್ಕ ಇದ್ದಾರೆ, ಹರೀಶ್ ಅಣ್ಣ ಇದ್ದಾರೆ, 10 ಹಲವು ಹೋರಾಟಗಾರರಿದ್ದಾರಣ್ಣ. ದಲಿತ ಸಮಿತಿಗಳನ್ನ ಕರೆಸಿ ಮಾತಾಡಿದಿರಣ್ಣ. ನೀವು ಮಾತಾಡಿ ವಿಧಾನಸೌಧಕ್ಕೆ ಹೋಗಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ಏನಾದ್ರು ಮಾಡಿದಿರಣ್ಣ? ಎಷ್ಟಣ್ಣ ನಿಮ್ಮ ನಾಟಕ? ಇನ್ನೇನು ಬೇಕು ನಿಮ್ಮ ನಾಟಕಕ್ಕೆ? ಇನ್ನೇನೇನು ಬೇಕು ಹೇಳಿ? ನಿಮಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದಿರಾ ಒಂದಷ್ಟು ಜನಗಳನ್ನ ಮುಂದೆ ಬಿಟ್ಟು ಅಹಿಂದ ಅನ್ನೋ ಪರದೆಯಿಂದ ಬಚ್ಚಿಟ್ಕೊಳಕ್ ಹೋಗ್ತಾ ಇದೆಯಲ್ಲಣ್ಣ. ನಾಚಿಕೆ ಆಗ್ಬೇಕು ನಿನಗೆ. ಅಹಿಂದ ಜನರು ಇಲ್ಲಿ ಬಂದು ನಿಂದಿರೋದು, ನನ್ನ ಅಹಿಂದ ಜನರು ಇಲ್ಲಿ ಬಂದು ತುಂಬಿರೋದು.
ಯಾವುದೋ ಒಬ್ಬ ಅಹಿಂದ ಅಂತ ಹೇಳ್ಕೊಂಡು ಅಹಿಂದ ನಾಯಕ ಅಂತಾನೆ ನಾವೆಲ್ಲರೂ ಸೇರಿ ಇಡೀ ಚಿಕ್ಕಬಳ್ಳಾಪುರದ ಜನತೆ ಗೆಲ್ಸಿದ್ದವ್ರನ್ನ. ಆದ್ರೆ ನೀವು ಮಾಡ್ತಾ ಇರೋದೇನ, ನೀವು ಮಾತ್ರ ನಾಯಕರಾಗಿರ್ಬೇಕು, ಬಿಸ್ಲರಿ ವಾಟರ್ ಹಿಮಾಲಯ ವಾಟರ್ ಕೊಡಬೇಕು. ನನ್ನ ಚಿಕ್ಕಬಳ್ಳಾಪುರದಲ್ಲಿರೋ ಅಹಿಂದ ನನ್ನ ತಾಯಂದ್ರು ನನ್ನ ತಂಗಿಯರು ಈ ಕೊಳಚೆ ನೀರು ಕುಡಿದು ಸಾಯ್ಬೇಕಣ್ಣ, ಸಾಯ್ಬೇಕಾ? ಮಕ್ಕಳ ಆಗ್ತಿಲ್ಲ, ಗರ್ಭಕೋಶ ಕ್ಯಾನ್ಸರ್ ಆಗ್ತಿದೆ, ಆ ಪಾಪ ನಿಮ್ಮನ್ನ ಮುಚ್ಕೊಂಡಿರ ಇರುತ್ತೇನಣ್ಣ? ಯಾಕಣ್ಣ ಈ ರೀತಿ ನಮ್ಮ ಜನಗಳ ಹೊಟ್ಟೆ ಉಳಿಸ್ತಾ ಇದ್ದೀರಾ? ಏನಾದ್ರೂ ಒಂದು ಸಣ್ಣ, ಇದು ಕೇವಲ ಆರಂಭ ಮಾತ್ರ, ಇದು ಕೇವಲ ಆರಂಭ. ನಿಮ್ಮ ಏನು ಲಾಟ್ರಿ ಟಿಕೆಟ್ ಏನು ಹೊಡೆದ್ರಿ ನೀವು, ಆ ಲಾಟ್ರಿ ಟಿಕೆಟ್ ನ ಎಷ್ಟೋ ಜನ ಉಪಯೋಗಿಸ್ಕೊಂಡು ದೊಡ್ಡವರಾಗಿರೋರು ಇದಾರಣ. ತಪ್ಪಲ್ಲ ಲಾಟ್ರಿ ಟಿಕೆಟ್ ಹೊಡೆಯೋದು, ಆದ್ರೆ ಏನೂ ಪ್ರಯೋಜನ ಇಲ್ದಿರೋ ನಿಮ್ಮಂತವ್ರಿಗೆ ಲಾಟ್ರಿ ಟಿಕೆಟ್ ಹೊಡೆದಿದ್ದಕ್ಕೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮೂಕವಾಗಿ ವೇದನೆ ಅನುಭವಿಸ್ತಿದೆ. ಈ ಶಾಪ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತಟ್ಟುತ್ತೆ. ಈ ರೀತಿ ಹೇಳ್ತಾ ಮುಂದಿನ ಹಂತದಲ್ಲಿ 10 ಹಲವು ಬೇರೆ ಬೇರೆ ಹೋರಾಟಗಳನ್ನ ಮಾಡೋಣ ಅಂತ ಹೇಳ್ತಾ ಮುಂದಿನ ಹಂತದಲ್ಲಿ ನನ್ನ ಅಣ್ಣ ವಿಶ್ವಣ್ಣ ಮಾತಾಡ್ತಾರೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಜನತೆಗೋಸ್ಕರ ಇಷ್ಟೆಲ್ಲ ನಾವು ಮಾತಾಡಿದ್ರು ನಿಮ್ಮ ಕಾಲು ಬಳಿ ಬಂದು ಕೇಳ್ಕೊಂತೀವಿ, ನಿಮ್ಮ ಕಾಲು ಹಿಡಿದು ಕೇಳ್ಕೊಂತೀವಿ. ಶಾಸಕರೇ, ನಮ್ಗೇನು ಬೇಜಾರಿಲ್ಲ, ನೀವು ನಮ್ಮ ಶಾಸಕರಿದ್ದೀರಾ, ನನ್ನ ಕ್ಷೇತ್ರದ ಪ್ರಥಮ ಪ್ರಜೆ ನೀವು. ನಿಮ್ಮ ಬಗ್ಗೆ ಅದ್ಭುತವಾದ ಏನು ಒಂದು ಗೌರವ ಇದೆ, ಹೆಮ್ಮೆ ಇದೆ. ನಿಮ್ಮನ್ನ ಕಾಲು ಹಿಡಿದು ಕೇಳ್ಕೊಂತೀವಿ ನಾವೆಲ್ಲರೂ ಬಂದು ನಮಗೆ ನೀರು ಕೊಡೋ ಅಂತ ಕೆಲಸ ಮಾಡಿ. ನನ್ನ ಹೆಣ್ಣು ಮಕ್ಕಳನ್ನ, ನನ್ನ ತಂದೆಯರನ್ನ, ನನ್ನ ಮಕ್ಕಳನ್ನ ಉಳಿಸುವಂತಹ ಕೆಲಸ ಮಾಡಿ ಪುಣ್ಯ ಕಟ್ಕೋಣ. ರಾಜಕೀಯ ಆಮೇಲೆ ಮಾಡೋಣ, 2 ವರ್ಷ ಆದ್ಮೇಲೆ. ದಯವಿಟ್ಟು ನೀರು ತಗೊಂಬೋಣ. ನೀನು ನೀರು ತಗೊಂಬಂದ್ರೆ ನಿನ್ ಜೊತೆ ನಾವು ನಿಂತ್ಕೊಂತೀವಿ, ನಿನಗೆ ಹಾರ ಹಾಕ್ತೀವಿ, ನಿನಗೆ ಶಾಲ ಹಾಕ್ತೀವಿ, ನಮ್ಮ ಭುಜದ ಮೇಲೆ ಎತ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಣ. ದಯವಿಟ್ಟು ನಮ್ಗೆ ನೀರು ತನ್ನಿ ಅಣ್ಣ, ದಯವಿಟ್ಟು ನೀರು ತನ್ನಿ. ನಿಮ್ ಲೆವೆಲ್ ಅಷ್ಟೇ. ಈಗ ಒಂದು 3 ಅಡಿ ಔಟಲ್ಲಿ ಇದ್ದೀನಿ ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ. ಬಿಟ್ಟರೆ ನಾನು ನಿಮ್ಮ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತಲೂ ಕೂಡ ನಾವು ಮಾಡುವಂತ ಕೆಲಸ ಮಾತಾಡಬೇಕು. ಮಾತಾಡೋದೇ ವೃತ್ತಿ ಆಗಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ, ಅದು ಜನ ಮಾತಾಡಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಹೇಳಿದ್ರು ಅವರು, ನಮ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮ್ಗೆ ಕುಡಿಯೋಕ್ ನೀರಿಲ್ಲ, 1500 ಅಡಿ ನೀರು ಹೋದ್ರು ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗರ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾದ ನೀರು ಕೊಡ್ತಾರೆ, ಕೆರೆಗಳು ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನು ಈ ಬೆಂಗಳೂರು ತಾನೆ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ತಂದಾಗ ನಾವೆಲ್ಲ ಖುಷಿ ಪಟ್ಟವರು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ರೆ ಅಂತರ್ಜಲ ಏನೋ ಜಾಸ್ತಿ ಆಯ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇರ್ಬೋದು, NGTಗೆ ಹೋಗಿ NGT ಅವರು ಕೂಡ ತನಿಖಾ ತಂಡಗಳನ್ನು ಮಾಡಿ ತನಿಖೆ ಮಾಡಿಸಿದ್ದಾರೆ. ಈ ಏನು ಕೆರೆ ನೀರಿದೆಯಲ್ಲ, ಈ ಕೆರೆ ನೀರೋಗ ಅಂತರ್ಜಲದಿಂದ ಮೇಲೆ ಬರ್ತಕ್ಕಂಥ ನೀರು ಕೂಡ ಕುಡಿಯೋಕೆ ಯೋಗ್ಯತೆ ಅಲ್ಲ, ಕೆರೆ ನೀರಲ್ಲ. ಇದೇನು ಭೂಮಿ ಒಳಗಡೆ ಹೋಗಿ ಬೋರ್ವೆಲ್ ಇಂದ ಆಚೆಗೆ ಬರ್ತದೆ, ಆ ನೀರು ಕೂಡ ನೇರವಾಗಿ ಕುಡಿಯೋಕೆ ಅರ್ಹ ಇಲ್ಲ. ಅದರಲ್ಲಿ ಅನೇಕ ತರದ ರಾಸಾಯನಿಕಗಳು ಮಿಶ್ರಣ ಆಗಿದೆ. ಇದರಿಂದ ಅನೇಕ ರೋಗ ರುಜಿನಗಳು ಬರ್ತದೆ, ಬಹಳ ಪ್ರಮುಖವಾಗಿ ಕ್ಯಾನ್ಸರ್, ಕಿಡ್ನಿ. ನೋಡ್ರಿ, ನಾವು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ 3 ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ. ಇಷ್ಟಿದ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ವಯಸ್ಸಾದವ್ರು ಅವರೇ ಕೇಳಿ ನೋಡ್ರಿ, ಕೆರೆ ನೀರು ಕುಡಿತಾ ಇದ್ವಿ ನಾವೆಲ್ಲ ಕೂಡ ದನಕರ ಮೇಸಕ್ಕೆ ಹೋದಾಗ. ಎಲ್ಲ ಸಂಘಟನೆಗಳ ದಯವಿಟ್ಟು ಇಲ್ಲಿ ಸುಮಾರು ಜನ ದೊಡ್ಡ ಹಿರಿಯರಿದ್ದೀರಾ, ಸುಮಾರು ಜನ ಇಲ್ಲಿ ಕರೆಯಕ್ ಆಗಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತಿದೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಯಾವುದೋ ವ್ಯಕ್ತಿ ಕೇಂದ್ರಿತವಾದಂತಹ ಕಾರ್ಯಕ್ರಮ ಇದಲ್ಲ. ಯಾರೋ ಒಬ್ರು ಮಾತಾಡ್ಬೇಕಾಗಿರೋದ್ರಿಂದ ನಾನು ಮತ್ತೆ ವಿಶ್ವಣ್ಣ ಜೊತೆಗೆ ನಿಂತಿದೀವಿ, ಅಷ್ಟು ಬಿಟ್ರೆ ನಾನು ಮತ್ತು ವಿಶ್ವಣ್ಣ ಸಹ ನಿಮ್ಮಂತವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ
ಅಷ್ಟು ದೂರದಿಂದ ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೋಸ್ಕರ ನನ್ನ ತಮ್ಮ ಇಲ್ಲಿದ್ದಾನೆ, ಅವನೊಂದು ಹೋರಾಟ ಮಾಡ್ತಿದ್ದಾನೆ, ಅವನೊಂದು ಹೋರಾಟ ಮಾಡ್ತಿದ್ರೆ ಅದು ನ್ಯಾಯಯುತವಾಗಿರುತ್ತೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮ ಹೋರಾಟಕ್ಕೆ ಆನೆ ಶಕ್ತಿಯನ್ನ ಕೊಟ್ಟಂತಹ ವಿಶ್ವನಾಥಣ್ಣನವರಿಗೆ ಸ್ವಾಗತವನ್ನ ಕೊಡ್ತಾ, ಏನಿವತ್ತು ಬಜೆಟ್ಗೆ ಮೊದಲೇ ನಾವು ಸವಿನಯವಾಗಿ ಮತ್ತು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನ ಮತ್ತು ಸರ್ಕಾರವನ್ನ ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಮತ್ತೆ ಹೇಳ್ತಾ ಇದ್ದೀನಿ. ಶಾಸಕರಿಗೆ ಏನು ಒಂದಷ್ಟು ಎಸೆನ್ಷಿಯಲ್ಸ್ ಅಂದರೆ ಏನು ಒಂದು ತರಕಾರಿ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ರೈತರು ಆ ಥರದ್ದು ಏನಾದರೂ ಬಂದಿದ್ದರೆ ಅದು ಬಿಟ್ಟರೆ, ಮತ್ತು ಹಾಲಿನ ಅಂಗಡಿ ಅದು ಬಿಟ್ಟರೆ ಭಾಗಶಃ ಎಲ್ಲ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಜನನೇ ಇವತ್ತು ಮುಚ್ಚಿರೋದು ನಿಜಕ್ಕೂ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ಬೋದು. ಇಡೀ ದಿನ ಇದೇ ರೀತಿ ನಾವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಏನು ನಾವು ಸರ್ಕಾರದ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹಕ್ಕಿಗಾಗಿ ಏನು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ನಿಜವಾಗ್ಲೂ ಶಕ್ತಿ ಸಿಕ್ಕಿದೆ. ಎಲ್ಲರೂ ಇದೇ ರೀತಿ ಶಾಂತಿಯುತವಾಗಿ, ನಾನು ಎಲ್ಲರೂ ನನ್ನ ಯುವ ಮಿತ್ರರಲ್ಲೂ ಕೇಳ್ತಾ ಇರೋದಷ್ಟೇ, ಯಾವುದೋ ಅಲ್ಲೊಂದು ಇಲ್ಲೊಂದು ಅಂಗಡಿ ಓಪನ್ ಇದ್ರೂ ಸಹ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವ್ರವ್ರ ಇಚ್ಛೆಗೆ ಬಿಟ್ಬಿಡೋಣ. ನೀರು ಯಾರು ಕುಡಿಬೇಕು, ಅವ್ರಿಗೆ ಇದೇ ನೀರಾದರೂ ಪರವಾಗಿಲ್ಲ ಅನ್ನೋರು ಬೇಕಿದ್ರೆ ಅಂಗಡಿ ಓಪನ್ ಮಾಡಿಕೊಳ್ಳಿ, ಅದು ಅವರವರ ಇಚ್ಛೆ, ಅದನ್ನು ತಪ್ಪು ಅಂತ ಹೇಳೋಕ್ಕೆ ನಾವು ಹೋಗೋದೇ ಇಲ್ಲ. ಆದರೂ ಸಹ ನನ್ನ ಜನಗಳಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಮಾಡ್ತಿರೋದು ನಮಗಾಗಿ, ಎಲ್ಲರಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ. ಇವತ್ತು ಏನು ಆ ನೀರನ್ನು ಕುಡಿದು ಎಲ್ಲಿ ನೋಡಿದ್ರು ಕ್ಯಾನ್ಸರು, ಕಿಡ್ನಿ ವೈಫಲ್ಯ, ಡಯಾಲಿಸಿಸು ಇದೇ ಆಗಿರೋಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ದಿನ ನಮಗೋಸ್ಕರ ನಾವು ಹೋರಾಟ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದೆ ಒಂದು ದಿನ ನಮ್ಮ ಮನೆಗಳಲ್ಲಿ ಹೆಣ ಬಿದ್ದಾಗ ಪಶ್ಚಾತ್ತಾಪ ಬಿಡೋದು ಬಿಟ್ಟು ಮತ್ತು ಪಾಪ ಪ್ರಜ್ಞೆಯಿಂದ ನರಳೋದು ಬಿಟ್ಟು ಬೇರೆ ಏನೂ ಅವಕಾಶ ಇರೋದಿಲ್ಲ. ನೀರು ನಮಗೆ ಒಂದು ಮೂಲಭೂತ ಹಕ್ಕು. ಇಷ್ಟೊಂದು ಟ್ಯಾಕ್ಸ್ ಕಟ್ತೀವಿ, ಇಷ್ಟೊಂದು ನಾವು ಸರ್ಕಾರಕ್ಕೆ ಪೂರಕವಾಗಿ ನಡ್ಕೊತೀವಿ, ಆದರೂ ಸಹ ನಮಗೊಂದು ನೀರಿಗೂ ಸಹ ಈ ರೀತಿ ವಿಷ ಕುಡಿಸೋ ಅಂಥ ಕೆಲಸ ಮಾಡ್ತಿದ್ದಾರೆ. ಬೇರೆ ಯಾವುದೇ ತಾಲೂಕುಗಳಲ್ಲಿ ಇಲ್ದಿರೋ ಅಂತಹ ನೀರನ್ನು ನಮಗೆ ತಗೊಂಬಂದು ತುಂಬಿ ನಮ್ಮನ್ನು ಒಂದು ಡಸ್ಟ್ಬಿನ್ ಮಾಡಿರ್ತಾ ಇದ್ದಾರೆ. ನಮ್ಮನ್ನು ಕೊಳಚೆ ಸಂಗ್ರಹ ಮಾಡುವಂತಹ ಒಂದು ಕೇಂದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಬೇಡದ ನೀರನ್ನು ತಗೊಂಬಂದು ನಮಗೆ ತುಂಬ್ತಾ ಇದ್ದಾರೆ. ಅದನ್ನಾದರೂ ಸರಿಯಾಗಿ ಶುದ್ಧಿ ಮಾಡಿ ಕೊಡಿ ಅನ್ನೋದಷ್ಟೇ ನಮ್ಮ ಕಾಳಜಿ. ತೃತೀಯ ಹಂತದ ನೀರಿನ ಶುದ್ಧೀಕರಣ ಮಾಡಿ ಜೊತೆಗೆ ನಮಗೆ ಒಳ್ಳೆಯ ನೀರನ್ನು ಕೊಡುವಂತಹ ಒಂದು ಇಚ್ಛಾಶಕ್ತಿಯನ್ನು ಸರ್ಕಾರಗಳು ಪ್ರದರ್ಶನ ಮಾಡಲಿ ಅಂತ ಹೇಳ್ತಾ, ಈ ಬಂದು ಯಶಸ್ವಿ ಆಗಲಿ. ಈ ಒಂದು ಏನು ಸ್ವಯಂ ಪ್ರೇರಿತವಾಗಿ ಏನು ಜನ ಈಗಾಗಲೇ ನಮ್ಮ ಜೊತೆ ನಿಂತಿದ್ದಾರೆ, ಇದು ಇನ್ನಷ್ಟು ಯಶಸ್ವಿ ಆಗಲಿ. ಸರ್ಕಾರಕ್ಕೆ ಈ ಮುಖಾಂತರ ಆದರೂ ಎಚ್ಚರಿಕೆ ತಲುಪಲಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ